ಈಗ ಅಡುಗೆನ ಶುರು ಮಾಡುವ. ಅದೊಂದೇ ಗಾಡ್ ಗಿಫ್ಟ್ ಅಂತ ಇರೋದು. ಚಿಕನ್ ಗ್ರೇವಿ ಆ್ಯಂಡ್ ಚಪಾತಿ ರೆಡಿ. ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ಒಂದು ಸಂಡೇ ವ್ಲಾಗು, ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಯುಷ್ ಅವರು ಮಲ್ಕೊಂಡು ಮಸ್ತಿ ಮಾಡ್ತಾ ಇದ್ದಾರೆ ನೋಡಿ. ಆಯುಷ್ ಸೇ ಹಾಯ್. ಬಾಯ್. ಮುಖ ತೋರಿಸೋದಿಲ್ವಂತೆ, ಏನಕ್ಕೆ ಅಂತ ಕೇಳ್ತೀನಿ ನೋಡಿ. ನೀವು ಏನಕ್ಕೆ ಮುಖ ತೋರಿಸಲ್ಲ ಆಯುಷ್? ಸುಮ್ಮನೆ ಹಂಗೆ ಸರಿಗೆ ಮಾತಾಡಬೇಕು. ಸುಮ್ಮನೆ ಹಂಗೆಲ್ಲ. ಈಗ ನನ್ನ ಹತ್ರ ಹೇಳ್ದಲ್ಲ ಏನಕ್ಕೆ ತೋರಿಸೋದಿಲ್ಲ ಅಂತ ಹೇಳು. ಹಂಗೆ ಏನಕ್ಕೆ ತೋರ್ಸಂತ ಏನು ಹೇಳಿ. ಮುಖ ಚೆನ್ನಾಗಿ ಕಾಣಿಸ್ತಿಲ್ವಂತೆ. ಈಗೀಗ ಮುಖ ಚೆನ್ನಾಗಿ ಕಾಣಿಸ್ತಿಲ್ವಂತೆ, ಅದಕ್ಕೆ ವ್ಲಾಗಲ್ಲಿ ಮುಖ ತೋರಿಸೋದಿಲ್ವಂತೆ. ಈ ಮಾರ್ನಿಂಗ್ ಟೈಮೇ ವ್ಲಾಗ್ ಶುರು ಮಾಡ್ಕೊಬಿಟ್ರೆ ವ್ಲಾಗ್ ಮಾಡ್ತಾ ಕೆಲಸ ಎಲ್ಲ ಬೇಗ ಆಗೋದಿಲ್ಲ. ಇಡೀ ದಿನ ಬರೀ ಕೆಲಸನೇ ಆಗುತ್ತೆ. ಸುಮ್ಮನೆ ಸಂಡೇ ಬರೀ ಕೆಲಸ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಬೇಗ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ತಿಂಡಿಗೂ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಚಪಾತಿಗೆ ಗ್ರೇವಿ ರೆಡಿ ಮಾಡಿದ್ದೀನಿ, ಚಪಾತಿಗೆ ಹಿಟ್ಟು ಕಲಸಿಟ್ಟಿದ್ದೀನಿ. ಇವತ್ತು ಫ್ರೈ ಪ್ಯಾನಲ್ಲಿ ಹಿಟ್ಟು ಕಲಿಸ್ಬಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಇತ್ತು, ಇದು ಮತ್ತೆ ತೊಳೆಯೋದೇನಕ್ಕೆ ಅಂತ ಅದರಲ್ಲಿ ಹಿಟ್ಟು ಕಲಸಿಟ್ಬಿಟ್ಟೆ. ಆಲ್ಮೋಸ್ಟ್ 1 hour ಆಗಿದೆ, ಚೆನ್ನಾಗಿ ಹೊಂದಿದೆ. ಹೇಗಿದೆ? ತುಂಬ ಕೆಟ್ಟಾಗಿದೆ. ಯಾವ ಇವೆಲ್ಲ ಈಗ ಅಡುಗೆನ ಶುರು ಮಾಡುವ. ಸ್ವಲ್ಪ ಲೇಜಿ ಮುಡೆ ಇತ್ತು, ಬಟ್ ಏನು ಅನಿಸ್ತಾ ಗೊತ್ತಿಲ್ಲ. ಪಟ ಅಂತ ಬಂದು ಬೇಗ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ವ್ಲಾಗ್ನ ಶುರು ಮಾಡಿಕೊಂಡೆ ಅಷ್ಟೇ. ಆಯುಷ್ ಅವ್ರದ್ದು ಚಪಾತಿ ಸುಡೋ ಕೆಲಸ, ನಮ್ಮದು ಮಾಡೋ ಕೆಲಸ. ಇದನ್ನು ಕೊಡ್ಬೋದು ಮಾಡೋದು, ಆದರೆ ಪಾಕಿಸ್ತಾನ ಮ್ಯಾಪು, ಶ್ರೀಲಂಕಾ ಮ್ಯಾಪು ಎಲ್ಲನೂ ಆಗಿರುತ್ತೆ ಅಷ್ಟೇ ಕೊಟ್ಟರೆ. ಟ್ರಯಾಂಗಲ್ ಶೇಪ್ ಮಾಡ್ತೀನಿ. ತಿನ್ನೋದಕ್ಕೆ ಶೇಪ್ ಯಾಕೆ, ಟೇಸ್ಟ್ ಚೆನ್ನಾಗಿರ್ಬೇಕಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಹಾಕೋಣ. ಫಸ್ಟ್ ಚಪಾತಿ ರೆಡಿ. ಅಲ್ಟಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಾ ಇದೆ. ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ವಿ. ಸ್ಪೆಷಲ್ ಏನೇಳಿ, ಲೇಟಾಗಿ ಇಡೋದು, ಲೇಟಾಗಿ ತಿಂಡಿ ತಿನ್ನೋದು, ಲೇಟಾಗಿ ಊಟ ಮಾಡೋದು ಇದು. ಬಟ್ ಇವತ್ತು ಲೇಟಾಗೆಲ್ಲ ಏನು ಎದ್ದಿಲ್ಲ. ಆಯುಷ್ ಅಂತೂ 5 ಗಂಟೆಗೆ ಎದ್ಬಿಟ್ಟಿದ್ದ, ಟ್ಯೂಷನ್ ಇರುತ್ತಲ್ಲ ಅವನಿಗೆ. ನಾನೇ ಆಗ್ತೀನಿ. ಆಯುಷ್ ಎಣ್ಣೆ ಹಾಕೋದೆಲ್ಲ ಕಲ್ತ್ಕೊಂಡಿದ್ದೆ. ವೇಟ್ ಆಯುಷ್. ಈಗ ಮುಂಚೆ ಥರ ನಾನ್ ವೆಜ್ ಜಾಸ್ತಿ ತಿಂತಾ ಇಲ್ಲ, ಓನ್ಲಿ ಸಂಡೇ. ಅಂದರೆ ಕಂಪ್ಲೀಟಾಗಿ ಯಾವುದನ್ನು ಬಿಡ್ತೀನಿ ಅಂತ ಅನ್ಕೋಬಾರ್ದು. ಅವಾಗ ಏನಾಗುತ್ತೆ ಅಂದರೆ ಅದು ತಿನ್ನಲೇಬೇಕು ಅನ್ಸುತ್ತೆ. ನಾನು ನಾನ್ ವೆಜ್ ತಿನ್ನಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಜಸ್ಟ್ ಅವಾಯ್ಡ್ ಮಾಡಬೇಕು. ಅದಾದ್ಮೇಲೆ ಕಂಪ್ಲೀಟ್ ಬಿಡೋಣ. ಕಂಪ್ಲೀಟ್ ಬಿಡೋಷ್ಟೇನು ಬಾಡಿ ದಪ್ಪ ಇಲ್ಲ, ಜಸ್ಟ್ ಅವಾಯ್ಡ್ ಮಾಡಿದ್ರೆ ಸಾಕು. ಅದೊಂದೇ ಗಾಡ್ ಗಿಫ್ಟ್ ಅಂತ ಇರೋದು. ಒಂಚೂರು ಲೈಟಾಗಿ ಡಯಟ್ ಮಾಡಿದ್ರೆ ಸಾಕು, 2-3 kg ಸಣ್ಣ ಆಗ್ಬಿಡ್ತೀವಿ. ಹಾಗಂತ ಡಯಟ್ ಮಾಡಲಿಲ್ಲ ಅಂತ ತಕ್ಷಣ ದಪ್ಪ ಆಗ್ತೀನಿ ಅಂತ ಏನಲ್ಲ. ಕಡಿಮೆ ಅಂದರೆ ಒಂದು 50, ಜಾಸ್ತಿ ಅಂದರೆ ಒಂದು 54 ಅಷ್ಟು. ಮಾಡ್ತಾ ಹಾಗೆ ಕ್ಲೀನ್ ಮಾಡ್ಕೊಂಡ್ರೆ ಸರಿ. ಇಲ್ಲ ಅಂದರೆ ತಿಂದ ತಕ್ಷಣ ಕ್ಲೀನ್ ಮಾಡೋ ಮೂಡ್ ಅಂತೂ ಇರಲ್ಲ. How much chapati you want? 3. ಬನ್ನಿ ಹೆಲ್ಪ್ ಅಷ್ಟೇ. ನಿಮ್ಗೆ ತೋರಿಸ್ಬೇಕಂತ ಇಲ್ಲಿಗೆ ತೋರಿಸೋಣ ಬನ್ನಿ. ನಾನು
touch this. ಚಿಕನ್ ಗ್ರೇವಿ ಆ್ಯಂಡ್ ಚಪಾತಿ ರೆಡಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಮ. ಸರಿ, ಮ್ಯಾಂಗೋ ಸೀಸನ್ ಮುಗ್ಗೆಷ್ಟಲ್ಲಿ ಐಸ್ ಕ್ರೀಮ್ ತೋರಿಸ್ಬೇಕು ಅಂದ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ. ಮ್ಯಾಂಗೋ ಹಿಂಗೆಲ್ಲ ಎಸಿಯೋದಕ್ಕೆ ಬೇಜಾರಾಗುತ್ತೆ. ಚೆನ್ನಾಗಿ ಚೀಪ್ಕೊಂಡು ತಿಂದ್ರೇ ಅದು ಮ್ಯಾಂಗೋ ತೃಪ್ತಿ ಅನ್ಸೋದು. ಬಟ್ ನಮ್ಮನೇಲಿ ವೇಸ್ಟ್ ಏನಾಗಲ್ಲ. ಒಂದು ಹಸು ಸಾಕೊಂಡಿದ್ದೀವಿ ನಾವು. ಹಸುವಾರ ಅನ್ಬೋದು, ನಾಯಿ ಆದರೂ ಅನ್ಬೋದು, ಕೋತಿ ಏನು ಬೇಕಾದ್ರೆ ಅನ್ಬೋದು. ಅದೊಂಥರ ಕಲ್ಕೋಸ್ತರ ಯಾರಿಗೆ ಏನು ಬೇಡ ಅದೆಲ್ಲ ಹಾಕೋದು ತಿನ್ಕೋತಾ ಇರ್ತದೆ ಅಲ್ವಾ ಆಯುಷ್? ಇಲ್ಲ, ಗೊತ್ತಾಗಿರುತ್ತಲ್ವಾ ನಿಮ್ಗೆ ಇಷ್ಟ ತನಕ ಯಾರ ಬಗ್ಗೆ ಹೇಳ್ತಾ ಇದೀನಿ ಅಂತ. ತಿನ್ನಲ್ವಾ? ಇಲ್ಲ, ನಿಜ ಚೆನ್ನಾಗಿರುತ್ತೆ. ಚೆನ್ನಾಗಿ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಆಲ್ಮಂಡ್ ಆಯಿಲ್ ಮೂರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಹಾಕಿದ್ದೀನಿ. ನಾಳೆ ಮಂಡೇ ಅಲ್ವಾ, ತಲೆ ಸ್ನಾನ ಮಾಡಲಿ ಅಂತ ಅಂದ್ಬಿಟ್ಟು. ಸಂಡೇ ಒಂದೇ ದಿನ ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹೊಂದ್ಸೋದಕ್ಕೆ ಟೈಮ್ ಸಿಗೋದು. ಬೇರೆ ದಿನ ಅಂದರೆ ಡೈರೆಕ್ಟಾಗಿ ಕಪ್ಪಿಗೆ ಹಾಕೊಬಿಡ್ತಾ ಇದ್ದೀನಿ ಮೆಜರ್ಮೆಂಟಿಗೆ. ಈ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದಂತೂ ತುಂಬಾ ಈಸಿ, ಹಾಗೆ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಮೆಜರ್ಮೆಂಟ್ ಒಂದು ನಾವು ಪರ್ಫೆಕ್ಟಾಗಿ ಇಟ್ಕೊಳ್ಬೇಕು ಅಷ್ಟೇ. ಹಾಗೆ ಇದರಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಬರೀ 5 ಐಟಮು. ಮೊದಲನೇದು ಬಂದು ಮ್ಯಾಂಗೋ, ಎರಡನೇದು ಬಂದು ಫ್ರೆಶ್ ಕ್ರೀಮು, ಮೂರನೇದು ಮಿಲ್ಕ್ ಪೌಡರು, 4 ಮಿಲ್ಕು, 5 ಶುಗರು. ನಾನಿಲ್ಲಿ 2 ಕಪ್ಪು ಮ್ಯಾಂಗೋಗೆ 1 ಕಪ್ಪಷ್ಟು ಫ್ರೆಶ್ ಕ್ರೀಮು, ಹಾಗೆ ಮಿಲ್ಕ್ ಪೌಡರು ಮತ್ತು ಮಿಲ್ಕು ಮೂರೂ ಕೂಡ 1 ಕಪ್ನ ತೊಗೊಂಡಿದ್ದೀನಿ. ಶುಗರ್ನ 1/2 ಕಪ್ ತೊಗೊಂಡಿದ್ದೀನಿ. ಮ್ಯಾಂಗೋನ ಕಟ್ ಮಾಡಿಕೊಂಡು ಮೆಷರ್ಮೆಂಟ್ ಮಾಡಿಕೊಂಡು ಡೈರೆಕ್ಟಾಗಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಐಟಮು ಅಷ್ಟೇ ಒಟ್ಟಿಗೆ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಇನ್ನೂ ಜಾಸ್ತಿ ಕ್ವಾಂಟಿಟಿಗೆ ಏನಾದರೂ ಮಾಡ್ತಾಯಿದ್ರೆ ಒಟ್ಟಿಗೆ ಗ್ರೈಂಡ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಸಪ್ರೇಟಾಗಿ ಏನಾದ್ರು ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ನೀವು ಏರ್ಟೈಟ್ ಕಂಟೈನರ್ಗೆ ಶಿಫ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟ ಆಗುತ್ತೆ ಆ ಬ್ರ್ಯಾಂಡ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಇದು ಒಂದು ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಹಾಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನೋಡಿ, ಕರೆಕ್ಟಾಗಿ 1 ಕಪ್ ಅಷ್ಟನ್ನು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ 1 ಕಪ್ಪು ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮೆಜರ್ಮೆಂಟ್ ಮಾಡಿ ಡೈರೆಕ್ಟಾಗಿ ಜಾರ್ಗೆ ಹಾಕೋಬೇಡಿ. ಅದನ್ನು ಮತ್ತೆ ಬೇರೆ ಪಾತ್ರೆಗೆ ಹಾಕೊಳ್ಳೋದು, ಅದೆಲ್ಲ ಮಿಕ್ಸ್ ಮಾಡೋದು, ಜಾರ್ಗೆ ಹಾಕೊಳ್ಳೋದು ಆ ಥರ ಏನೂ ಬೇಡ. ನಾವು ನೀಟಾಗಿ ಗ್ರೈಂಡ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ನೆಕ್ಸ್ಟ್ ಈಗ 1 ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು ಕಾಯಿಸಿ ಆರಿಸಿರೋಂಥ ಹಾಲು. ಹಾಗೆ ಹಾಲು ಕಾಯಿಸ್ಬೇಕಾದ್ರೆ ಯಾವುದೇ ರೀತಿ ನೀರನ್ನು ಮಿಕ್ಸ್ ಮಾಡಿಲ್ಲ. ಸ್ವಲ್ಪ ಮಿಲ್ಕ್ ಪೌಡ್ರೆಲ್ಲ ಬೌಲಲ್ಲಿ ಹಾಗೆ ಉಳ್ಕೊಂಡಿತ್ತು, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ 5ನೇ ಐಟಮ್ ಬಂದು ಶುಗರು. ಒಂದು ಅರ್ಧ ಕಪ್ಪಷ್ಟು ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಸ್ವೀಟ್ ಜಾಸ್ತಿ ಆದರೆ ಐಸ್ ಕ್ರೀಮ್ ತಿನ್ನೋದಕ್ಕಾಗೋದಿಲ್ಲ. ಈಗ ಎಲ್ಲ ಐಟಮ್ನು ಜಾರ್ಗೆ ಹಾಕೊಂಡ್ಮೇಲೆ ಸ್ವಲ್ಪ ಟೈಮ್ ಕೊಟ್ಟು ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ತೀವೋ ಐಸ್ ಕ್ರೀಮ್ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಎಲ್ಲನೂ ಕೂಡ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಏರ್ ಟೈಟ್ ಕಂಟೈನರ್ಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ಬೇಕು. ಏರ್ ಟೈಟ್ ಕಂಟೈನರ್ನೇ ತೊಗೊಳ್ಳಿ. ಕಂಟೈನರ್ ಸರಿಗಿಲ್ಲ ಅಂದ್ರೂ ಕೂಡ ಐಸ್ ಕ್ರೀಮು ಪರ್ಫೆಕ್ಟಾಗಿ ಬರೋದಿಲ್ಲ, ಹಾರ್ಡಾಗಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೇಳ್ತಿರೋದು ನಾನು ಏರ್ ಟೈಟ್ ಕಂಟೈನರ್ನೇ ತೊಗೊಳ್ಳಿ. ಈಗ ಕಂಟೈನರ್ಗೆ ಶಿಫ್ಟ್ ಮಾಡಿದ್ಮೇಲೆ 1-2 ಸಲ ಈ ಥರ ಟ್ಯಾಪ್ ಮಾಡಿ ಮೇಲ್ಗಡೆ ಬಬಲ್ಸ್ ಥರ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಐಸ್ ಕ್ರೀಮ್ ರೆಡಿ. ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ತೆಗಿಬೇಕಾಗಿತ್ತು, ನಿನ್ನೆ ಸಂಜೆ ಮಾಡಿಟ್ಟಿರೋದಲ್ವ ನಾನು. ಫ್ರಿಜ್ನ ಕೂಲಿಂಗ್ ಕಡಿಮೆ ಇಟ್ಬಿಟ್ಟಿದ್ದೀನಿ, ನೋಡ್ಕೊಂಡೇ ಇಲ್ಲ ನಾನು. ನೋಡಿ, ಚೆನ್ನಾಗಿ ಸೆಟ್ ಆಗಿದೆ. ಓಪನ್ ಮಾಡಿ ನೋಡಬೇಕು ಅಂತೇನಿಲ್ಲ, ಹಿಂಗೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಸೆಟ್ ಆಗಿದೆಯಾ ಇಲ್ವಾ ಅಂತ. ಓಕೆ, ಓಪನ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ನೀಟಾಗಿ ಸೆಟ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಕಂಟೈನರ್ ಓಪನ್ ಮಾಡಿದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ, ಈ ಐಸ್ ಕ್ರೀಮ್ಸು, ಕೇಕು ಇದೆಲ್ಲ ಹೊರಗಡೆ ಮಾತ್ರ ತಂದು ತಿಂತಾ ಇರ್ತೀವಿ. ಮನೇಲಿ ಟ್ರೈ ಮಾಡಿದಾಗ ಅದರಲ್ಲೂ ಇಷ್ಟು ಪರ್ಫೆಕ್ಟಾಗಿ ಬಂದಾಗ ಆ ಖುಷಿನೇ ಬೇರೆ. ಫ್ರೀಝರಲ್ಲಿ ಇಡಬೇಕಾದ್ರೆ ಹೈ ಕೂಲಿಂಗಿಗೆ ಸೆಟ್ ಮಾಡಿ ನೀವು ಕಂಟೈನರ್ನ ಇಡಬೇಕಾಗುತ್ತೆ. ಕೆಲವು ಫ್ರಿಜ್ಜಲ್ಲಿ ಆಟೋಮೆಟಿಕ್ಕಾಗಿ ತಗೊಳುತ್ತೆ, ಕೆಲವು ಫ್ರಿಜ್ಜಲ್ಲಿ ಆಪ್ಷನ್ ಇರುತ್ತಲ್ವ ಆವಾಗ ನೋಡಿಕೊಂಡು ಕಂಟೈನರ್ನ ಇಡಬೇಕಾಗುತ್ತೆ. ಅದಾದಮೇಲೆ ಒಂದು 8 hours ಅಥವಾ ಓವರ್ ನೈಟು ಬಿಟ್ಟು ಜಸ್ಟ್ ಕಂಟೈನರ್ನ ಒಂದ್ಸಲಿ ಶೇಕ್ ಮಾಡಿ ನೋಡಿ.
ನಿಮ್ಗೆ ಐಸ್ ಕ್ರೀಮ್ ಶೇಕ್ ಆಗ್ತಾ ಇಲ್ಲ ಅಂದರೆ ಪರ್ಫೆಕ್ಟಾಗಿ ಸೆಟ್ ಆಗಿರುತ್ತೆ. ಇವತ್ತಿನ ಐಸ್ ಕ್ರೀಮ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ